ಜೈ ಹಿಂದ್. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ಇವತ್ತು ನಿಮಗೆ ಏನು ವಿಷಯ ತಿಳಿಸಕ್ಕೆ ಬಂದಿದ್ದೀನಪ್ಪ ಅಂತಂದ್ರೆ, ಎಲ್ಲರೂ SSC GD ಎಕ್ಸಾಮ್ ಬರೆದು ಫಿಸಿಕಲ್ ಮುಗಿಸ್ಕೊಂಡು ಮೆಡಿಕಲ್ಗಾಗಿ ವೇಟ್ ಮಾಡ್ತಾ ಇದ್ರಿ. ಮೆಡಿಕಲ್ ಡೇಟಾ ಈ ಸರ್ತಿ ಯಾಕೋ ಭಾಳ ಟೈಮ್ ತಗೋತು, ಏನಾಗಿದೆ, ಒಳಗೆ ಏನಾದರೂ ಸಮಸ್ಯೆ ಆಗಿದೆನಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಯಾವಾಗ ಡೇಟ್ ಬಿಡ್ತಾರಂತ ಕೇಳ್ತಿದ್ರಿ. ಸಮಸ್ಯೆ ಏನೂ ಆಗಿಲ್ಲ. ಪ್ರತಿ ವರ್ಷ ಏನಾಗ್ತಿತ್ತಂತ ಮಂತ್ಲಿ 1 ತಿಂಗಳು ಆಗ್ಬಿಡ್ದ ಡೇಟ್ ಬಿಡ್ತಿದ್ರು. ಬಟ್ ಈ ಸರ್ತಿ ಸ್ವಲ್ಪ ಲೇಟ್ ಆಗೈತಿ. ಕಾರಣ ಏನಂತ ನಮಗೂ ಗೊತ್ತಿಲ್ಲ. ಬಟ್ ಏನೂ ಸಮಸ್ಯೆ ಆಗಿಲ್ಲ. ಈಗ ಡೇಟ್ ಬಿಟ್ಟಿದ್ದಾರೆ. ಡೇಟ್ ಯಾವಾಗಪ್ಪ ಅಂತಂದ್ರೆ, ಡೇಟ್ ನವಂಬರ್ ಎಷ್ಟು ತಾರೀಕಿಂದ್ರೆ 12 ತಾರೀಕಿಂದ್ರೆ ನವಂಬರ್ 12ರಿಂದ ಡಿಸೆಂಬರ್ 9 ತಾರೀಕಿನ ತನಕ ನಿಮ್ಮ ಮೆಡಿಕಲ್ಗಳು ನಡೀತಾವೆ. ನಿಮ್ಮ ಡೇಟ್ಗಳು ಇವತ್ತಿನ ಗೊತ್ತಾಗಿಲ್ಲ. ಬಟ್ 12ರಿಂದ ಡಿಸೆಂಬರ್ 9 ತನಕ ಮೆಡಿಕಲ್ಗಳು ನಡೀತಾವೆ. ಅಷ್ಟೊಂದು ನಿಮ್ಗೆ ಯಾವಾಗ ಡೇಟ್ ಬರ್ತಾವೆ ಅಂತಂದ್ರೆ ನಿಮ್ಗೆ ಮೆಸೇಜ್ ಬರ್ತದೆ. ಇನ್ನೊಂದು 2-3 ದಿನದಲ್ಲಿ ನಿಮ್ಗೆ ಮೆಸೇಜ್ ಬರ್ತಾವೆ, ನಿಮ್ಮ ಡೇಟ್ ಯಾವಾಗ ಐತಿ ಮತ್ತು ಎಲ್ಲಿ ಐತಿ ಅಂತ ನಿಮಗೆಲ್ಲ ಬರ್ತಾವೆ. ಅವಾಗ ನೀವು ಹೋಗಿ ಅಲ್ಲಿ ಅಟೆಂಡ್ ಮಾಡಿ ನಿಮ್ಮ ಮೆಡಿಕಲನ್ನು ಮುಗಿಸ್ಕೊಂಡು ಬರುವಂತೆ. ಎಲ್ಲೆಲ್ಲಿ ಪ್ಲೇಸ್ಗಳು ಎಲ್ಲೆಲ್ಲಪ್ಪ ಅಂತಂದ್ರೆ, 2 ಬೆಂಗಳೂರಲ್ಲಿ CRPF ಬಟಾಲಿಯನ್ ಒಳಗೆ, ಎಲ್ಲಿ ಯಲಹಂಕದಾಗ. ನೆಕ್ಸ್ಟ್ ಅದನ್ನು ಬಿಟ್ಟರೆ BSF ಬಟಾಲಿಯನ್, ಅದು ಯಲಹಂಕದಲ್ಲಿ. ಈ 2 ಪ್ಲೇಸಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಾವೆ. ಇವ್ನು ಬಿಟ್ಟರೆ ಮತ್ತೆ ನಿಮ್ಮ ಮೆಡಿಕಲ್ ಬರೋಂಗಿಲ್ಲ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡಿರಿ ಅಂತಂದ್ರೆ, ರೆಡಿ ಆಗಿರ್ರಿ. ಮೆಡಿಕಲ್ಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ನೋಡ್ಕೊರಿ. ಡಾಕ್ಯುಮೆಂಟ್ ವೆರಿಫಿಕೇಷನು ಅವಾಗ ಇರ್ತೈತಿ. ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಏನು ಮಾಡಿರಿ, ಸರಿಯಾಗಿ ರೆಡಿ ಮಾಡ್ಕೊರಿ. ಪ್ರತಿಯೊಂದನ್ನು ಒರಿಜಿನಲು ಮತ್ತು ಹೆಚ್ಚು ಕಡಿಮೆ 5 ಜೆರಾಕ್ಸ್, ಫೋಟೋಸ್ ಇವನ್ನೆಲ್ಲ ಸರಿಯಾಗಿ ಇಟ್ಕೊಳ್ರಿ. ಯಾಕಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲರೂ ನೀವು ಒಂದೇ ಇರಲಿಲ್ಲ ಅಂದ್ರೆ ಅವರ ಡಾಕ್ಯುಮೆಂಟ್ಸ್ ಫೇಲ್ ಮಾಡ್ತಾರೆ. ಓಕೆ, ಅದಕ್ಕಾಗಿ ನೀವು ಒಂದು ಡಾಕ್ಯುಮೆಂಟ್ಸ್ ಮಿಸ್ ಮಾಡಿದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್, ಯಾವುದೇ ಡಾಕ್ಯುಮೆಂಟ್ಸ್ ಇದ್ದರೂ ಪ್ರತಿಯೊಂದು ಡಾಕ್ಯುಮೆಂಟ್ಸು ಒರಿಜಿನಲ್ ತೊಗೊರಿ. ಅವನ್ನ 5 ಜೆರಾಕ್ಸ್ ಮಾಡಿಸ್ಕೊರಿ. ಅಲ್ಲಿ ಅವ್ರು ಒಂದೊಂದೇ ಕೇಳಿ, ಎರಡೆರಡು ಕೇಳಿ, ನೀವು 5 ಮಾಡಿಸ್ಕೊಂಬಿಡ್ರಿ. ಏನಾಗಿಲ್ಲ, ಬಾರ್ ₹100 ಖರ್ಚಾಗುತ್ತೆ ಅಷ್ಟೇ. ಬಟ್ ಅಲ್ಲಿ ಒಂದು ಸರ್ತಿ ಡಾಕ್ಯುಮೆಂಟ್ನ ಫೇಲ್ ಆಗಿದ್ರೆ ಇಟ್ಟು ದಿವಸ ಎಲ್ಲ ಮಾಡಿದ್ದು ನೀವು ವ್ಯರ್ಥ ಆಕೈತಿ. ಅದಕ್ಕೆ ಯಾರೂ ಡಾಕ್ಯುಮೆಂಟ್ನಾಗ ಯಾವುದೇ ಗೊಂದಲ ಇಲ್ಲದೆ ಸರಿಯಾಗಿ ಕರೆಕ್ಟ್ ನೀಟ್ನಾಗಿ ಎಲ್ಲ ತೊಗೊಂಡು ಒಂದು ಫೈಲ್ ಒಳಗೆ ಒರಿಜಿನಲ್ ಇಟ್ಕೊರಿ. ಒಂದು ಫೈಲ್ನಾಗ ಪ್ರತಿಯೊಂದು ಜೆರಾಕ್ಸ್ ಮಾಡ್ಕೊಂಡ ಅವ್ನು 5 ಜೆರಾಕ್ಸನ್ನು ತಪ್ಪಲ್ಲಿ ಹಿಡ್ಕೊಂಡ ಸಪ್ರೇಟ್ ಮಾಡ್ಕೊಂಡ ನೀಟಾಗಿ ಒಯ್ಯಿರಿ. ಅಲ್ಲಿ ಏನು ಕೇಳು ಪಟ ಎಲ್ಲ ತೆಗ್ತದ ಕೊಡಕ್ಕೆ ನೀವು ರೆಡಿಯಾಗಿರ್ಬೇಕು. ಯಾಕಂದ್ರೆ ಒಂದೇ ನೀವು ಏನಾದರೂ ಮಿಸ್ಟೇಕ್ ಮಾಡಿರಿ ಅಂದ್ರೆ ಡಾಕ್ಯುಮೆಂಟ್ ಬೇಕಂತೇಳಿ ನಿಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸ್ ಬರ್ತೈತಿ. ಅದಕ್ಕೆ ಪ್ರತಿಯೊಂದು ಇದನ್ನು ಜೆರಾಕ್ಸನ್ನು ಒಯ್ಯಿರಿ, ಒರಿಜಿನಲ್ ಕೂಡ ಒಯ್ಯಿರಿ. ಮತ್ತು ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ಬಗ್ಗೆ ಏನೇನು ಬೇಕು ಅನ್ನೋದು ಏನಾದರೂ ಡೌಟ್ ಇದ್ರೆ ಇದ್ರ ಹಿಂದಿನ ವಿಡಿಯೋದಲ್ಲಿ ಹಾಕೇನೊಂದು ಡಾಕ್ಯುಮೆಂಟ್ಸ್ ಬಗ್ಗೆ SSC GD ಮೆಡಿಕಲ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಬೇಕು ಅಂತ ಎಲ್ಲ ಹಾಕೀನಿ. ಅದನ್ನು ನೋಡ್ಕೊರಿ. ನೋಡ್ಕೊಂಡ ಸರಿಯಾಗಿ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊರಿ. ಇನ್ನು ಏನಾದರೂ ನಿಮ್ಗೆ ಮೆಡಿಕಲ್ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನಾನು ಡೈರೆಕ್ಟ್ ಮೆಸೇಜ್ ಮಾಡಿರಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಮೆಸೇಜ್ ಮಾಡಿರಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದನ್ನು ಬಿಟ್ಟರೆ ಆಲ್ರೆಡಿ ನಾನು ಒಂದು ಸರ್ತಿ ಆರ್ಮಿ ಬಗ್ಗೆ ಮೆಡಿಕಲನ್ನು ಎಲ್ಲ ಹೇಳಿದ್ದೆ. ಆರ್ಮಿ ಮೆಡಿಕಲ್ ಹೆಂಗಿರುತ್ತೆ, ಏನಿರ್ತೈತೆ ಅಂತ ಎಲ್ಲನೂ ಡಿಸ್ಕಷನ್ ಮಾಡಿದ್ದೆ. ಅದನ್ನ ನೋಡಿಬಿಡ್ರಿ. ಯಾಕಂದ್ರೆ ಆರ್ಮಿ ಅಂತಂದ್ರೆ ಡಿಫೆನ್ಸ್ ಅಂದ್ರೆ ಎಲ್ಲ ಒಂದು, ಈ BSF ಇದು ಆರ್ಮಿನ, ಇವೆಲ್ಲ ಆರ್ಮಿ, TN ಆರ್ಮಿನ, ಎಲ್ಲ ಸೈನ್ಯನ ಇದೆಲ್ಲ ಸೈನ್ಯ. ಅದ್ರೊಳಗೆ ಡಿಪಾರ್ಟ್ಮೆಂಟ್ಗಳು ಬೇರೆ ಇರ್ತಾವೆ ಅಷ್ಟೇ. ಮೆಡಿಕಲ್ ಮತ್ತು ಎಲ್ಲ ಸೇಮ್ ಇರ್ತೈತಿ. ಅದೊಂದು ಮೆಡಿಕಲ್ ವಿಡಿಯೋನ ನೋಡಿರಿ. ಅದ್ರೊಳಗೆ ಎಲ್ಲ ನಿಮಗೆ ಮೆಡಿಕಲ್ ಯಾವ ರೀತಿ ಇರುತ್ತೆ, ಏನು ಚೆಕ್ ಮಾಡ್ತಾರೆ ಎಲ್ಲ ಡೀಟೇಲಾಗಿ ಕೊಟ್ಟೀನಿ. ಅದು ನಿಮಗೆಲ್ಲ ಅರ್ಥ ಆಕೈತಿ. ಇಷ್ಟೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡ ಹೋಗಿ ಮೆಡಿಕಲ್ಗೆ ಅಟೆಂಡ್ ಆಗಿರಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಮತ್ತೇನಾದರೂ ಮಾಹಿತಿ ಬಂದ್ರೆ ಮತ್ತು ನೀವು ನಿಮ್ಮ ಮುಂದೆ ಬಂದು ತಲುಪಿಸ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೇನಪ್ಪ ಅಂತಂದ್ರೆ, SSC GD ಥೋಡೆ ಮಂದಿ ಎಕ್ಸಾಮ್ ಫೇಲ್ ಆಗಿರಿ, ಥೋಡೆ ಮಂದಿ ಫಿಸಿಕಲ್ ಫೇಲ್ ಆಗಿರಿ. ಅದಕ್ಕೆ ಈ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ, ಅಕ್ಟೋಬರ್ ಲಾಸ್ಟ್ ವೀಕ್ ಒಳಗೆ ಬಿಡ್ತಾರೆ ಅಂತ ಹೇಳಿದ್ರಿ ಅಂತ ಹೇಳ್ತಿದ್ರಿ. ಬಟ್ ಲಾಸ್ಟ್ ವೀಕ್ ಒಳಗೆ ಬಿಡಬೇಕಾಗಿತ್ತು, ಯಾಕೋ ಬಿಟ್ಟಿಲ್ಲ. ಬಟ್ ಇನ್ನೇನಾಯ್ತಲ್ಲ, ಇನ್ನು 15ರಿಂದ ಬಿಡ್ಬೋದು ಅನ್ಸುತ್ತೆ. ಮೇ ಬಿ ನವಂಬರ್ 15 ತಾರೀಕು ಒಳಗೆ ಬಿಡೋ ಚಾನ್ಸಸ್ ಐತಿ. ನೋಡೋಣ, ಕಾದು ನೋಡೋಣ, ಬಿಡ್ತಾರೆ. ಆ ಕಾರಣಕ್ಕಾಗಿ ಅದಕ್ಕೆ ನೀವು ಅದು ನೋಟಿಫಿಕೇಶನ್ ಬಿಡ್ತಾರೆ ಅಂತೇಳಿ ಕಾಕೋತು ಕೂಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು ಕಾಕೋತು ಕುಂತ ನೋಟಿಫಿಕೇಶನ್ ಆದ್ಮೇಲೆ ಓದಕ್ಕೆ ಹೋಗ್ತೀರಿ ಅಂತಂದ್ರೆ ನಿಮ್ಮ ಟೈಮ್ ವ್ಯರ್ಥದ. ಅವಾಗ 3 ತಿಂಗಳಾಗ ಏನೂ ಆಗಿಲ್ಲ, ಮಿನಿಮಮ್ 4 ತಿಂಗಳು 5 ತಿಂಗಳು ಓದಲೇಬೇಕು. ಅದಕ್ಕೆ ಚೆನ್ನಾಗಿ ನೀವು ಈಗಿಂದ ಸ್ಟಡಿ ಸ್ಟಾರ್ಟ್ ಮಾಡಿಬಿಡ್ರಿ. ಸ್ಟಾರ್ಟ್ ಮಾಡಿದ್ರೆ ಆರಾಮ್ ನೀವು SSC GD ಕ್ಲಿಯರ್ ಹಾಕಿರಿ. ಇಷ್ಟು ಮಾಹಿತಿ ಸಾಕ. ಏನಾದರೂ ನೆಕ್ಸ್ಟ್ ಮಾಹಿತಿ ಮತ್ತೆ ಬಂದರೆ ನಿಮ್ಮ ಮುಂದೆ ತಲುಪಿಸ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.